ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ತಮನ್ನದ ಯೂಟ್ಯೂಬ್ ಚಾನಲ್. ಸೊ ಬರ್ರಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣಂತ. ಶಾಪಿಂಗ್ ಮಾಡ್ಕೊಂಡ್ ಬಂದಿ ನೋಡ್ರಿಪ್ಪ. ಏನ್ ಜೋರ್ ಬಿಡ್ರಿಪ್ಪ. ಹೆಂಗ ರೊಕ್ಕ ಹೋಗೋ ನೋಡ ಹಂಗ ಜೋರ್ ಸಾನಿಯಾ ನೀನು ತೋರ್ಸ್ಬಾ ಒಂದೊಂದು ಪುಪ್ಪ ಥಂಡಿ ಐತಂತ ಕುತ್ಕೊಂಡಾರಲ್ಲ ಮ್ಯಾಲೆ. ಥಂಡಿನೂ ಭಾಳನ ಐತಿ. ಏನು ಬಿಡ್ರಿ ಒಂದು ಹತ್ರ ಸಿಗಂಗಿಲ್ರಿ ಒಂದೊಂದು ಏನು ಅಡ್ಡಾಡ್ಬೇಕ್ರಿಪ್ಪ ಚಚ್ಚೆ. ಇತ್ತ ಸಾನ್ಯಾ ತಮ್ಮನಂದು ಒಂದು ಕಡೆಗೆ, ಸಾನ್ಯಾನ ಒಂದು ಕಡೆಗೆ, ಆಮೇಲೆ ಇವ್ರು ಒಂದು ಕಡೆಗೆ. ವಯಸ್ಸಾನ ಆಮೇಲೆ ವಯಸ್ಸಾನ ಮೇಲೆ ಬತಾ ಪುಪ್ಪಕ್ಕೆ ಸರ್ ನೀನು ತೋರ್ಸ ಚಚೆ. ಆ ಸಾನ್ಯ ಮಸ್ತ್ ಸಿಕ್ಕು ನೋಡ್ರಿ ಸಟ್ಟ. ಈಗ ಗರಂ ಹಾಕ ಚಚೆ ಅವ ಪುಪ್ಪ ಹಾಕಿ ತೋರ್ಸ ಹೆಂಗಾಕತ್ ನೋಡು. ಅವ್ನು ಹಾಕೊಂಡ್ ನೋಡ್ರಿ ಅಷ್ಟು ಬೆಚ್ಚಗಾಗಿ ಗೊತ್ತೇನು ಚಚೆ. ಅರ್ಶಿಯಾಗ ಒಂದು ತಗೊಂಡಾಡ್ರಿ. ಏ ಕರೆಕ್ಟ್ ಆಗ ಪುಪ್ಪಗ ಚಲೋ. ಹಾಂ ಸರಿ ಇಲ್ಲ ಆತಲ್ ಕರೆಕ್ಟ್ ಆತಲ್ರಿ. ಬೆಚ್ಚಗಾಗತ್ತಲ್ರಿ ಬೆಚ್ಚಗಾಕವ್ರಿ. ಬಂಡಿಗಾಲಾಗ ನೋಡ್ರಿ. ಅದ ತಮ್ಮನ ನೋಡ್ರಿ ಶೋಟರ್ ಅದ. ಹಾ ಅದ ಅಮ್ಮನ ನೋಡ್ತೈತೆ. ಹಾ ಫ್ರೀ ಇದ್ದ ತೊಗೊಂಬಂದಿವ್ರಿ. ಮಸ್ತ್ ಐತಲ್ ಜಜ್ಜೆ. ಈಗ ಅದು ತಗೊಂಬಂದು ಸಾನ್ಯಾಗ ಹೊಟ್ಟಿಲಿದ್ದಾಗ ತಗೊಂಡು ಚೇಚಿ ಅಮ್ಮ ಹಾಕೊಳಕತ್ತಿದ್ದ. ಈಗ ನನಗೊಂದು ಅಮ್ಮಗೊಂದು ತಗೋದ್ರಿ ಇವ್ರು. ನನ್ ಮತ್ತೆ ಹರಿದು ಹೋತ್ರಿ. ಅಮ್ಮ ಇನ್ನೋರ್ಗಾದ್ರೆ ಹಾಕೊಂತಾರ್ರಿ. ಇದು ತೋರ್ಸಿ ಇದನ್ನ ತೋರ್ಸ. ಇದನ್ನ ತೋರ್ಸ. ಎಲ್ಲದಾವು ಇವು ಎಲ್ಲದಾವು ಇವು ಹಬ್ಬನು ಇವು ಇಲ್ಲದಾವ್ರಿ. ಎಲ್ಲ ಹೋಗ್ತದ ಇವು ನಾವು ಇದು ರೀ 100 ರೂಪಾಯಿಗೆ 2 ಓಡ್ನೆ ಎಲ್ಲ ಕೇಳಿದ್ವಿ ಎಲ್ಲಿ ಇಲ್ಲ ಅಂತ್ರಿ ಅವಾಗ. 100 ರೂಪಾಯಿ ಒಂದ್ರ ತೊಗೊಂಬಂದಿರಿ ನಾ 2. ಇವನ್ ಡ್ರೆಸ್ ತೋರ್ಸಾನೆ ತಮ್ಮ ನಾವು ಬಿಡ ಆಮೇಲೆ ಮರ್ಚೊಂತೀನಿ. ತೋರ್ಸ್ ಪುಪ್ಪಗ ನಿಂದ ಅಂಗಿ. ಮ್ಯಾಲೆ ಅದಾಳ. ಅದಾವ್ರಿ ಚಂದ ಅಲ್ರಿ. 1,000 ರೂಪಾಯಿ ರೀ. ಕಡಿಮೆ ಇಲ್ರಿ. ನಾ ಮಾಡಿಸ್ತೀನಿ ತಗ ಇಡು. ಹಾಂ ಚೇಚೆ ಈಗ ಹಾಕ್ಯಂದಲ್ರಿ ಆಕೆ ಅಂತದ್ರಾಗ ರೀ 3 ಜೊತೆ ತೊಗೊಂಡ್ರಿ. ಮಾರ್ಕೆಟ್ನಾಗೆಲ್ಲ ತಿರುಗಾಡಿ ರಗಡೆ ಆಗತ್ತಿರಪ್ಪ. ಇವ್ರು ನಾಳೆ ಹೋಗೋಣ ತಳಗ ಅಂತ ಹೇಳಿದ್ರೆ ಕೆಳಗತ್ತಿಲ್ಲ. ನಾಳೆ ಹಾಕಿದ್ದಿಲ್ಲ. ಇವತ್ತು ಕೊಟ್ಟು ಬರಂಬರ್ರಿ. ಇವತ್ತು ಕೊಟ್ಟು ಬಂದ್ಬಿಡಂಬರ್ರಿ. ಮತ್ತು ನಾಳೆ ಸಂಡೇ ಅಮ್ಮನ ಅಂಗಡಿ ಕಡೆ ಹೋದ್ನಿ ಅಂದ್ರೆ ಅಮ್ಮ ಅಂಗಡಿ ಭಾಳ ಬಿಜಿ ಇರ್ತಾರೆ. ಗಿರಾಕಿ ನಾಳೆ ಭಾಳ. ಇವತ್ತು ಅಮ್ಮ ಫ್ರೀ ಕುಂತಿರ್ತಾರೆ. ಕೊಟ್ಟು ಹೇಳಿ ಬರೋಣಂತ್ರಿ. ನೋಡ್ರಿ ಹಂಗಂದ್ರೆ ಪಟ್ ಹೋಗೋಣ. ಅಮ್ಮಗೆ ಬೆಟ್ಟ ಆಗೋಣ. ಅಮ್ಮಗೆ ಸೂಟ್ರ ಕೊಡೋಣ. ಮತ್ತೈತಲ್ಲ ಲಗು ಬರೋಣ ಅಂತ ಬಂದ್ಮ್ಯಾಗ ಇನ್ನೂ ಅಲ್ಲೇನು ಹೋಗಿದ್ವಲ್ರಿ ಮಾರ್ಕೆಟಿಗೆ. ನಾವು ಅಲ್ಲೇ ಬರೀ ನಾಷ್ಟ ಅಷ್ಟು ಮಾಡ್ರಿ ನಾವು. ಅದು ಏನು ರೀ ಭಾಳ ಅಲ್ರಿ. ಒಂದೊಂದು ದೋಸೆ ತಿಂದೇವಿ ಮತ್ತು ಮಾರ್ಕೆಟ್ ಮಾಡಿದ್ವಿ. ಸೀದಾ ಅಲ್ಲಿಂದ ಮನೆಗೆ ಬಂದ್ವಿ. ಬಂದು ಸಾಮಾನಿಗೆ ಮನಿಟ್ಟು ಸ್ವಲ್ಪ ಕುಂದಿರ್ಬೇಕನ್ನೋಷ್ಟ್ರೊಳಗೆ ಆಕೆಗೆ ಏನು ಅನ್ನಿಸ್ತು ಏನು ಗೊತ್ತಿಲ್ಲರಿಪ್ಪ. ತಳಗೆ ಹೋಗೋಣ ಅಮ್ಮಗೆ ಬೆಟ್ಟ ಆಗಿ ಬರೋಣ. ಅಮ್ಮಗೆ ಇವತ್ತು ಹೋಗಿ ಕೊಟ್ಟ ಬರೋಣ ಅಂತ ನಾ ತಳಕ್ಕೆ ಒಂದು ಕಿಲಿ ಹಾಕಿದ್ದೀನಿ. ಈಗ ಅದು ಲೈಟ್ ಚಾಲು ಐತ್ರಿ. ಹೌದಾ ಅದಕ್ಕೆ ಬಂದ್ ಮಾಡಕ್ಕೆ. ನೋಡ್ರಿ ನಮ್ಮ ಒಂದೇ ರೂಮಿಗೆ 2 ಬಲ್ಪ್ ಅದಾವ ರೀ.
ಅಮ್ಮ ಹೋಗ್ಬೇ ಸ್ವೆಟರ್ ನೋಡಿದ್ರೆ ನೋಡಿದ್ವ ಭಾಳ ಚಲೋ ಐತ್ವ ಸೂಟರ್ ಚಲೋ ಐತಿ ರೊಕ್ಕ ಚಲೋ ಅದಾವು ರೊಕ್ಕ ಹೋಲ್ಬಿಡ್ರಿ ಸ್ವೆಟರ್ ಚಲೋ ಐತಿಲ್ರಿ ಸೂಟರ್ ಚಲೋ ಐತ್ವ ತಣ್ಣೀರ್ ಇದ್ದಾಗ ಬೆಚ್ಚಗ ಆಗಾಕ ತಮ್ಮನಾಗೊಂದು ನಿಮಗೊಂದು ತಗೊಂಡಿರಿಪ್ಪ ಇದನ್ನ ಅವಾಗ ತಗೊಂಡಿದ್ ನೋಡ್ ಮಾಗುಲಿನ ಕೊಡ್ತಿದ್ದಿದ್ನ 16 ವರ್ಷ ಸ್ವೆಟರ್ ಮಾದಿಗೆ ನೀವು ಹಾಕೊಂಡಿದ್ದೆ ಹೌದಾ ಸಾನ್ಯಾಗ ನಾ ಹೊಟ್ಟಿಲಿದ್ದೆ ಅವಾಗ ತಗೊಂಡಿದ್ರು ನೋಡಿ 300 ರೂಪಾಯಿ ಕ್ಯಾಲ್ಡ್ ಅವಾಗ ಹೌದ ಊರಾಗ ಬಂದಿದ್ದ ಅಲ್ಲ ಮಸೂತಿ ಹಂಗದ ತಗೊಂಡಿದ್ವಲ್ರಿ ಬೇಕಂತಂದ್ರೆ ಈಗ ತಗೊಂಡ್ವ ನೀನು ಅಂತ ತಗೊಂಡ ಸೂಟರ್ ಹಾಕೈತಿದ್ದಿಲ್ಲ ಹೌದ್ರಿ ಅವ್ ಕೊಡ್ಸಿದಾಗ ಹಾಕ್ಯಾಳಕತ್ತಿದ್ದೆ ಅದು ಅದು ಈಗ ಬಿಡಂಗನೇ ಇಲ್ರಿ ನೀವು ಬಿಡಂಗ ಇಲ್ಲ ಥಂಡಿ ಬೇ ಈಗ ಥಂಡಿ ಕರ್ಕೊಳ್ಳೋದಾಗೋಲ್ದು ಹೆಂಗೈತ್ ನೋಡಿದ್ರಿಲ್ರಿ ಥಂಡಿ ನೀರು ಉಗ್ದಂಗ ಆಕತೈತ್ರಿ ನಡಗ್ಬೇಕು ಅಂತ ಥಂಡಿ ಬಿಟ್ಟೈತಿ ಅದ ರಾಡಿನ ಕಾಣಂಗಿಲ್ಲ ಏನಿಲ್ಲ ಹಳದಿ ಕಲರ್ ಚಂದ ಐತ್ರಿ ಹೌದು ಚಂದ ಐತಿ ನಾಳೆ ಅಂತ ಹಾಕೊಂಡ್ಬಿಡ್ರಿ ಅದನ್ನ ನಾಳೆ ಹಾಕಂತಾರಿವಾ ಹ್ಮ್ ಮುಂಜಾನೆ ಹಾಕಂತಾರ ಇವತ್ತು ಶನಿವಾರ ಅಲ್ಲೇ ನಾಳೆ ಹಾಕ್ಯಾರಿ ಹಾಕಂತಾರ ಹಾ ನಾಳೆ ಮುಂಜಾನೆ ಹಾಕಂತಾರ ನೀವ್ರಿಗೆ ಹೋಗಿ ಅರ್ಬಿ ತಗೊಂಡ್ ತಮ್ಮನ್ಯಾಗ ಅರ್ಬಿ ತಗೊಂಡ್ ಸಾನ್ಯಾಗ ಅರ್ಬಿ ತಗೊಂಡ್ ಬಂದಿವ್ರಿ ಡ್ರೆಸ್ ತಗೊಂಡ್ರೆ ಹಾ ಆಕೆ ದಿನ ಉಟ್ಕೊಳ್ಳೋ ಚೂಡಿದಾರ್ ರೀ ಹೌದು ತಗೊಂಡ್ ಬಂದಿವ್ರಿ 500 ರೂಪಾಯಿ ಸಟಮ್ಮ ಎಂತ ಚಲೋ ಅದಾವು ಹೌದಾ ಪ್ಯಾಂಟ್ ಓಡ್ನಿ ಹಂಗೆ ಎಲ್ಲ ಅದ್ರಾಗ ಬರ್ತೈತ್ರಿ ಇಲ್ಲ ಈಗ ಸಲೇಬ್ರಾಗ ಹೋಗಾಗಿರ್ಲಿ ಹುಬ್ಬಳ್ಳಿಗೆ ಇಲ್ಲಮ್ಮ ಮುಗಿತ್ರಿ ಯಾಕ್ರಿ ಇಲ್ಲಿ ಬಿಡುವ ಹಸಿದಿನ ಅಂಗಿ ಬೇಕಾ ಅಂತ ಹೇಳಿ ಅನ್ನಕತ್ತಿಲ್ಲ ಅಥವಾ 500 ರೂಪಾಯಿದು ಹಾ ಅದಕ್ಕೆ ಒಂದು ಜೋಡಿ ತಂದಿದ್ರೆ ಹಾಕಿತ್ತು ಅಂತಂದೆ ನಾವು ಹೋಗೋ ಮುಂದಾರ ಹೇಳ್ಬೇಕತ್ರಿ ನೆನಪು ಮಾಡಿ ನಾನು ಹ್ಮ್ ನೀವು ಸರಿಯಾಗಿ ತಗೊಳಂಗಿಲ್ಲ ಅದಕ್ಕೆಲ್ಲ ನಮ್ಮ ಇದನ್ನ ಇಟ್ಟಿದ್ದೀನಿ ನಾನು ಆಕೆಗೆ ಹೊಸ ಡ್ರೆಸ್ ಒಲ್ಲೆ ಅಂದ್ರೆ ಆಕೆ ಇವು ಡೈಲಿ ಯೂಸಿನ ಹಚ್ಚಿದ್ ನೋಡಿ ತಗೊಂಡ್ಬಿಟ್ಲೇರಿ ಆಕೆ ಬಿಡುವ ಇವ ನನಗೆ ಹರ್ದವ್ವ ನಾನು ಕೊಡಸ್ ಅಂತ ಹೇಳಿ ನಿಂತ ಕಳಿಸಿದ್ದೆ ಅವಾಗ 300 ರೂಪಾಯಿ 400 ರೂಪಾಯಿ ಒಂದು ಹಾ ಅದು ಚಲೋ ಐತೆ ಅದು ಅದನ್ನ ತೊಟ್ಟಿದ್ದ ಮನೆ ಹೋದಾಗ ಹೌದೌದು ಬಡಿ ಚಲೋ ಐತಿ ದೊಡ್ಡ ಒಟ್ಟಿನೋ ಇರುತ್ತೆ ಅದು ಕೊಡ ಅಂತ ಹಾ ಹಾ ತರ್ತಾರೆ ಇವಾಗ ಹೋದೆ ಅಂದ್ರೆ ನಾನು ಹೋದಾಗ ಹಚ್ಚಿದ್ದೆ ಇಲ್ವಾ ಇಲ್ಲ ನಾವು ಬಂಗಾರದ ಅಂಗಡಿ ಐತಲ್ಮ ಮೊನ್ನೆ ನಾವು ತಗೊಂಬಂದಿವಲ್ರಿ ಅದು 2ನೇ ಇದಕ್ಕೆ ಸಾಲ್ನಾಗ ಹಚ್ಚಿರ್ತಾರ ನೋಡ್ರಿ ಹೌದು ಒಂದ್ ಅಂಗಡಿ ಬಿಟ್ಟು 2ನೇದಕ್ಕ ರೀ ಹೌದು ಅಲ್ಲೇ ಹಚ್ಚಿದ್ರು ನೋಡ್ರಿ ಹಚ್ಚಾಗ ಹೊರಗ ಹಚ್ಚಾರಿ ಸತಿ ಮುಂದೆ ಹಚ್ಚಾಗನ್ ಬಿಡ್ದೆ ಅವನ್ನ ಸಂಜೆ ಮುಂದೆ ಅಲ್ರಿ ಮಧ್ಯಾಹ್ನ ಹೋಗಿಲ್ರಿ ನಾವು ಹೌದು ಅಷ್ಟೊತ್ತಿಗೆ ಹಚ್ಚಿರ್ತಾರ ನೋಡ್ಬೇಕಮ್ಮ ಅಲ್ಲಿ ನೋಡಿ ತಗೊಂಬರ್ಬೇಕು ಹಚ್ಚಿರ್ತಾರ್ರಿ ಹೌದನ ನೋಡಿದ್ ತಡಿವಾಗ ಈಕಿ ಮೊನ್ನೆ ಅರ್ಶಿಯ ತಗೊಂಬಂದಾರಲ್ರಿ ಅವ್ರ ಪ್ಯಾಂಟ್ ಅಂತ ತಗೊಂಡ್ ನಾನು ನಿಂತದ್ಲರಿ ಅಂತವೇನ್ ತಗೊಂಬಂದಿದ್ರಲ್ರಿ ಮೊನ್ನೆ ಯಾವಾಗ ಆ ಪ್ಯಾಂಟ್ ಅಲ್ಲಿ ಇದು ತುದೀತ 100 ರೂಪಾಯಿ ಒಂದ್ರಿ ಹಾ ಅಂತ ತಗೊಂತೀನಿ ನಿಂತದ್ಲರಿ ಆಕಿ ನಾನು ಊರಾಗ ತಗೊಂಬಂದಿದ್ವಿ ಅದಕ್ಕೆ ಅಂತ ಬ್ಯಾಡ ಇಂಥ ತಗೋ ಚಲೋ ಅದಾವ ಇವು ಅಂತ ಹೇಳಿ ತಗೊಂಡ್ರಿ ಬಿಟ್ರೆ ಚಲೋ ಅದ ಓಟಿ ಮಸ್ತ್ ಇರ್ತಾವ ಮಸ್ತ್ ಇರ್ತಾವ್ರಿ ದೊಡ್ಡ ಓಡ್ನಿ ದೊಡ್ಡ ಓಟಿ ತುಂಬಾ ಹಾಕಾವ ಹ್ಮ್ ನೋಡ್ರಿಪ್ಪ ಈಗ ನಾವು ಸ್ಲೀಪರ್ ಅಂಗಡಿ ಬಂದಿವಿ ಯಾಕಂತ ಹೇಳಿದ್ರ ಸಾನ್ಯಾಗ ಬೂಟ್ ಬೇಕಾಯ್ತ್ರಿ ಶಾಲಿ ಶೂ ಅದಾವ್ರಿ ಹುಡುಗರು ಬೂಟ್ ಸ್ಕೂಲ್ ಶೂ ಹಂಗಾಗಿ ತಗೊಳಕ್ ಬಂದಿ ನೋಡ್ರಿ ನಾವು ಹುಬ್ಳಿಗೆ ಹೋದಾಗ ಇಲ್ಲಂತೆ ಇಲ್ಲಂತ ಇಲ್ಲಂತ ಕರ್ನ ಸುಳ ಕರೇನಿಲ್ಲಂತ ಹೋಸ ನೀವು ಮುಂದೆ ಎಷ್ಟು ನಂಬರ್ ಕೇಳ ಅಲ್ಲಿ 8 ನಂಬರ್ ಇದ್ದಿಲ್ಲಂತ್ರಿಪ್ಪ ಅದಕ್ಕೆ ಮತ್ತೆ ನಾವು ಇಲ್ಲಿ ಬಂದಿವ್ರಿ ಇದ್ದದ ಕರೆ ಐತೋ 8 ನಂಬರ್ ಇಲ್ಲ 2 ನಂಬರ್ ಅಂತ ಕೇಳ ಈಕೆ ನಂಬರ್ ಹೇಳೋದು ಒಂದು ವಜ್ಜಿನ ಈಕಿಗೆ ಇವ ಎಷ್ಟು ಇದು ಹೊಂಟಾನ ಅರ್ಜೆಂಟ್ ಇಲ್ಲ ಇವನ ತೋರ್ಸಾನೆ ನಮಗೆ ಎಚ್ಚಿ ಚಲೋ ನೋಡ್ರಿ ಇವು ಅಲ್ರಿ ಇವು ಚಲೋ ಅದಾವು ನಮ್ಮ ಆಶಾಗ ನಾವಾಗ ಮಮ್ಮಿ ಓಮ್ ರೆಡಿ ಆಯ್ತಾ ಮಮ್ಮಿ ಚಿಕನ್ ಮಾಡಾಕತ್ತಿ ನೋಡಿ ಇನ್ನು ಕುದಿಬೇಕು ಸ್ವಲ್ಪ ಹೌದಾ ಲಗು ಲಗು ನನಗೆ ಹೊಟ್ಟೆ ಆಯ್ತೈತಿ ಮಮ್ಮಿ ಇಲ್ಲಿ ಹೊಕ್ಕಾಡತ್ತಾವು ಇಲ್ಲಿ ಹೋಗಿ ಹೊಟ್ಯಾಗ ಇಲ್ಲಿ ಹೊಕ್ಕಾಡತ್ತಾವ ನನಗೆ ಇವತ್ತಿನ ಬ್ಲಾಗ್ ಒಳಗೆ ನಿನ್ನೆ ನಾವು ಹುಬ್ಳಿಗೆ ಹೋಗಿದ್ವಿ ಏನೇನು ಶಾಪಿಂಗ್ ಮಾಡಿದ್ವಿ ಅಂತ ಹೇಳಿ ಅಲ್ಲಂತೂ ಹೇಳೋಕ್ಕಾಗಲಿಲ್ಲ ಯಾಕಂತ ಹೇಳಿದ್ರೆ ಅಲ್ಲಿ ಶಾಪಿಂಗ್ ಮಾಡೋ ಗದ್ಲದೊಳಗೆ ಟೈಮ್ ಆಕೈತೆ ಅಂತ ಹೇಳಿ ಹಂಗೆ ತೊಗೊಂಡು ಬಂದ್ವಿ ರೀ ನಾವು ನಾನು ನಿನ್ನೆ ನೋಡ್ರಿ 3 ಜೊತೆ ಟಾಪ್ ತೊಗೊಂಡಿದ್ದೆ ಅಂದ್ರೆ ಚೂಡಿದಾರ್ ಸೆಟ್ ಅದರೊಳಗೆ ಫಸ್ಟ್ ಬಂದು ಇದು ಅಂದ್ರೆ ಎಕ್ಸೆಲ್ ರೀ ಇದೆ ಭಾಳ ದೊಡ್ಡದು ಐತಿ ಫಿಟ್ಟಿಂಗ್ ಮಾಡಿಸ್ಕೋಬೇಕು ಹೊಲ್ದಿದ್ದ ಬರ್ತೈತಿ ಮತ್ತು ಇದ್ರ ಜೊತೆ ಸ್ಟ್ರೇಟ್ ಪ್ಯಾಂಟ್ ನಮ್ಮ ಹುಬ್ಳಿ ಒಳಗೆ ಹೆಂಗಪ್ಪ ಅಂತ ಹೇಳಿದ್ರೆ ಚೀಪ್ ಆ್ಯಂಡ್ ಬೆಸ್ಟ್ ರೇಟ್ ಒಳಗೆ ಬೆಸ್ಟ್ ಐಟಮ್ ಸಿಗ್ತಾವ್ರಿ ಇವು ನೋಡ್ರಿ ಕೇವಲ ಬರೀ 500 ರೂಪಾಯಿಗೆ ಇದು ಸಟ್ ರೀ ಈಗ ನಾವು ಬಟ್ಟೆ ತೊಗೊಂಡು
ಸ್ಟಿಚ್ ಮಾಡ್ಸಕ್ಕೆ ಹೋದ್ರೆ ಇನ್ನೂ ಭಾಳ ತುಟ್ಟಿ ಆಗ್ತದೆ. ಇದ್ರೊಳಗೆ ಸ್ಪೆಷಲ್ ಏನು ಗೊತ್ತೇನು ಮಮ್ಮಿ? ಹಾಂ, ಇದ್ರೊಳಗೆ ವೇಲ್ಸ್ ದೊಡ್ಡ ಬರ್ತಾವ. ವೇಲ್ಸ್ ದೊಡ್ಡ ಬರ್ತಾವಲ್ಲ. ಈಗ ನಮ್ಮ ಸಾನೆ ಏನು ಹಾಕೊಂಡವಲ್ರಿ, ಈ ಡ್ರೆಸ್ ಮಿನಿಮಮ್ ತೊಗೊಂಡು ನಾವು ಎಷ್ಟು ಈಗ 1.5 ವರ್ಷ 2 ವರ್ಷ ಆಯ್ತು ನೋಡ್ರಿ. 2 ಜೊತೆ ತೊಗೊಂಡಿದ್ದೆ ನಾನು. ಎಷ್ಟು ಸರ ಉಟ್ಕೊಂಡಲ್ರಿ ಆಕೆ, ಎಷ್ಟು ಸರ ನಾನು ಒಗದೊಗದು ಹಾಕಿನ್ರಿ, ಏನಾಗಿಲ್ರಿ. ಸೊ ಆ ಕ್ವಾಲಿಟಿಗೆ ಬರ್ತಾವ್ರಿ. ಹಾಗಾಗಿ ನಾನು ಮತ್ತೆ ಈಗ 3 ಜೊತೆ ತೊಗೊಂಡಿನಿ ರೀ ಸಾನಿಯಾಗ. ಇದನ್ನ ಬರೀ ಸ್ಟಿಚ್ ಮಾಡಿಸ್ಕೋಬೇಕಾ? ಹಾಂ, ಆಮೇಲೆ ಇದು ಅಂದ್ರೆ ಕರೆಕ್ಟ್ ಸೈಜ್ ನೋಡ್ಕೊಂಡು ಅದನ್ನು ಒಂದೊಂದು ಇದನ್ನ ಫಿಟ್ಟಿಂಗ್ ಹಿಡಿಸ್ಕೋಬೇಕು ಅಷ್ಟೇ ರೀ. ಇವೆಲ್ಲ ಮಸ್ತ್ ಅದಾವ ರೀ. ಬಟ್ಟೆ ಮಾತ್ರ ಕ್ವಾಲಿಟಿ ಸೂಪರ್ ಅದಾವ ರೀ. ಇದೊಂದು ಟೈಪ್ ಆತ. ಮತ್ತೊಂದು ಇದು ಪಟಿಯಾಲ ಪ್ಯಾಂಟ್ ಚೂಡಿದಾರ್ ಸಾದಾ. ಇದ್ರ ಪೋಸ್ಟರ್ ಈ ಥರ ಐತಿ. ಆಮೇಲೆ ಈ ಥರ ನೋಡ್ರಿ, ಒಂದು ಭಾರಿ ಮಸ್ತ್ ಅದಾವ ರೀ. ಇದು ಮಮ್ಮಿ ಚಾಯ್ಸ್. ಕಲರ್ ಅಂತೂ ಮಸ್ತ್ ಇರ್ತಾವೆ ರೀ. ನನಗಂತೂ ಚೂರು ಇಷ್ಟ ಆಗಿಲ್ಲ, ನಿನಗೆ ಅಷ್ಟ ಆಗೈತೆ ಅಂತ ತೊಗೊಂಡಿನ. ಉಟ್ಕೊಂಡ್ರೆ ಭಾರಿ ಸೂಪರ್ ಕಾಣಿಸ್ತದೆ. ಇದ್ರ ಜೊತೆ ಲೈನಿಂಗು ಬಂದೈತಿ. ಹಾಂ, ನೋಡ್ರಿ ವಿತ್ ಲೈನಿಂಗ್. ಇದು ಪಟೇಲ ಪ್ಯಾಂಟ್ ಅಲ್ಲ? ಹಾಂ, ಇದು ಪಟಿಯಾಲ ಪ್ಯಾಂಟ್. ವೇಲ್ ಮಾತ್ರ ಭಾಳ ಸಖತ್ತಾಗಿದಾವೆ ಬಿಡ್ರಿ. ಎಷ್ಟು ದೊಡ್ಡದು ಗೊತ್ತೇನ್ರಿ. ಕ್ವಾಲಿಟಿ ನೋಡಿ ಹೆಂಗದ, ಮಸ್ತ್ ಅದಾವ. ಕಸಿನು ಇದ್ರ ಜೊತೆನೇ ಬಂದಿರ್ತೈತಿ. ಇದು ವೇಲ್. ಇವು 3 ಡ್ರೆಸ್ ಒಳಗೂ ವೇಲ್ ದೊಡ್ಡ ದೊಡ್ಡ ಅದಾವ. ಅದ್ರ ಜರಿಯೋದಿಲ್ಲ, ಏನಿಲ್ಲ. ಅದು ಪಟೇಲನ ಅಲ್ಲ? ಹಾಂ, ಇದು ನಂದು ಚಾಯ್ಸ್. ಕೊಡಿಲ್ಲ ಅದು ಫೋಟೋ. ಇನ್ನೊಂದು ಈ ಥರ ನೋಡ್ರಿ, ತೋರಿಸ್ತಾ ಫಸ್ಟ್ ಇತ್ತಲ್ಲ ಈ ಅದೊಂದು ಥರ ರೀ. ಆಮೇಲೆ ಇದು ಫಸ್ಟ್ ಕೆಂಪು ತೋರಿಸಿದ್ಲಲ್ರಿ, ಅದು ಯಾವ ಥರ ಇತ್ತು ಅಂತ ಹೇಳಿದ್ರೆ ಉಟ್ಕೊಂಡ್ರೆ ಈ ಥರ ಕಾಣಿಸ್ತದೆ ನೋಡ್ರಿ. ಈಗ ಮತ್ತೆ ಇದು ಸೂಪರ್ ಆಗೈತೆ ನೋಡಿ ಸಾನಿ. ಭಾರಿ ಐತಿ. ಇದು ಲೈನಿಂಗ್ ಐತೆ ನೋಡ್ರಿ ಒಳಗೆ. ಇದಕ್ಕೂ ಲೈನಿಂಗ್ ಬಂದೈತಿ. ಫುಲ್ ಸ್ಲೀವ್ಸ್ 3. ಪಟೇಲ ಪ್ಯಾಂಟ್ ಅಲ್ಲ? ಹಾಂ, ಇದು ಪಟಿಯಾಲ ಪ್ಯಾಂಟ್. ಇದು ವೇಲ್ ಮಸ್ತ್ ಐತೆ ಬಿಡ. ಇದು ಪ್ಯಾಂಟ್. ಈಕಿ ಭಾಳ ಶಾಪಿಂಗ್ ಮಾಡಿಲ್ರಿ ನಿನ್ನೆ. ಡೈಲಿ ಯೂಸಿಗೆ ಅಂತೇಳಿ ಅಷ್ಟ ತೊಗೊಂಡಲ್ರಿ. ಇನ್ನು ಆಕೆ ಹೊಸ ಬಟ್ಟೆ ಏನು ತೊಗೊಂಡಿಲ್ರಿ ಮದ್ವೆಗೆ ಅಂತಂದು ಹೇಳಿ. ಯಾಕಂದ್ರೆ ಆಕೆ ಬರೋದ ಒಲಿಮದ ದಿನ ಬರ್ತಿರ್ತಾಳಲ್ರಿ. ಇವು 3 ಒಳಗೆ ಯಾವ್ದು ಚಲೋ ಅನ್ಸೈತೆ ಅಂತ ಹೇಳಿ ಕಮೆಂಟ್ ಒಳಗೆ ಹೇಳ್ರಿ ನನಗೆ. ಅವಾಗಷ್ಟ ಬರ್ತಾಳ್ರಿ. ಹಂಗಾಗಿ ಈಗ ಗನಿ ಮದುವೆ ಶಾಪಿಂಗ್ ಏನು ಮಾಡಿಲ್ರಿ ಆಕೆ. ನೆಕ್ಸ್ಟ್ ಈಗ ಸಹನಾನ್ ಮದುವೆ ಬಂತಲ್ರಿ. ಸಹನಾನ್ ಮದುವೆ ಒಳಗೆ ಡ್ರೆಸ್ ತೊಗೊತಾಳಂತ್ರಿ ಆಕೆ. ಈಗಂತ್ರ ಏನು ತೊಗೊಂಡಿಲ್ಲ. ತಮ್ಮನಾಗಂತೂ ಮೊನ್ನೆ ನಮ್ಮ ಚಾಚಾರ ಒಂದು ಜೋಡಿ ಕೊಡ್ಸೋಗ್ಯಾರ. ಆಮೇಲೆ ನಿಂದ ತೊಂಬಲ್ಲ ತಮ್ಮನ ನಂದು ಬರೀ ಪ್ಯಾಂಟ್ ಅಲ್ಲಿ ದೀದಿ ಕೈ ಕೊಡಿಲ್ಲ. ಅದನ್ನು ಟಿ-ಶರ್ಟ್ ಎಲ್ಲ ಐತಿ. ಅದು ದೀದಿ ಕೊಡಿಲ್ಲ. ಟಿ-ಶರ್ಟ್ ಎಲ್ಲ ಐತಿ ನಂದು. ಅದು ಇದನ್ನಿಟ್ಟು ಅದನ್ನ ತಂಬು. ಏನ ಮಮ್ಮಿ ನೀನು ಎಲ್ಲ ಹಾಳಿ ಒಂದೇ ಐತಿ ಗೊತ್ತಾಗಂಗಿಲ್ಲ. ಇದ್ರ ಸ್ಲೀವ್ಸ್ ನೋಡಿ ಮಮ್ಮಿ ಎಷ್ಟು ಚಲೋ ಐತಿ. ಅಂದ್ರೆ ಇದಕ್ಕೆ ಬಿಸ್ತು ಮತ್ತೆ ತೋರ್ಸೋಣ? ಹಚ್ಚೋದು ಬಂದೈತಿ. ಹಾಂ, ತಡಿ. ಫ್ರಾಕ್ ತೊಗೊಂಡಲ್ರಿ ಆಕೆ. ಈ ಥರ ಐತೆ ನೋಡ್ರಿ ತಮ್ಮ ನಮ್ಮ ಫ್ರಾಕ್. ಎಷ್ಟು ಮಸ್ತ್ ಐತಿ. ಹಾಂ, ಇದನ್ನು ನಾನಾ ಚಾಯ್ಸ್ ಮಾಡಿದ್ದು. ನೀವು ಎಂತ ಅದು ಜಾಕೆಟ್ ಹಿಡ್ಕೊಂಡು ನಿಂತಿದ್ರಿ. ಇದ್ರೊಳಗೆ ಸ್ಲೀವ್ಸು ಬಂದಾವ. ಬೇಕಂದ್ರೆ ಇದನ್ನ ಮಾಡಿಸ್ಬೋದು. ಹಚ್ಚಿಸ್ಕೋಬೇಕು ಇದು. ಅಂದ್ರೆ ನಡೀತೈತಿ ನಮಗೆ ಬೇಕಾರಿ ಅದು. ಮಮ್ಮಿ ಯಾಕೆ ನಿಮಗೆ ಗೊತ್ತೈತ್ರಿ, ಅಮ್ಮ ತೊಳಿಲಿದ್ದು ಉಡ್ಸಂಗಿಲ್ರಿ ಮಕ್ಳಿಗಾಗಲಿ. ಮಕ್ಳಿಗಂತ್ರ ಸಣ್ಣರಿರಲಿ ದೊಡ್ಡರಿರಲಿ ಒಟ್ಟು ತೊಳಿರಬೇಕಾರೆ. ನಾವು ತೊಳಿದ್ದು ದೊಡ್ಡ ತೊಗೊಂಬರ್ತೀವಲ್ಲ ಅಂಗಡಿ ಒಳಗೆ. ಫಸ್ಟ್ ಕೇಳ್ತೀವಿ ಯಾವುದಾದ್ರೂ ಅಂಗಿ ತೊಗೊಂಡ್ವಿ ಅಂತ ಹೇಳಿದ್ರೆ ಅದಕ್ಕೆ ಕೇಳ್ತೀವಿ ರೀ ಅಂಗಡಿ ಒಳಗೆ. ಅದಕ್ಕೆ ತೋಳು ಬಂದಾವಿಲ್ರಿ ಅಂತ ಹೇಳಿ ಬಂದಿದ್ರೆ ಅಷ್ಟ ತೊಗೊಂಬರ್ತೀವಿ. ಅದಕ್ಕೆ ತೋಳಿಲ್ಲ ಅಂತ ಹೇಳಿದ್ರೆ ನಾವು ಹಂಗೆ ಮುಟ್ಟಕ್ಕನ ಹೋಗಂಗಿಲ್ರಿ ಅದನ್ನ. ಮತ್ತೆ ಡೈಲಿ ಯೂಸಿಗೆ ರೀ. ಮತ್ತು ಎಲ್ಲ ಪ್ಯಾಂಟ್ ಟಿ-ಶರ್ಟ್ ಪ್ಯಾಂಟ್ ಕ್ವಾಲಿಟಿ ಮಸ್ತ್ ಅದಾವು. 700 ರೂಪಾಯಿ ಒಂದು ನೋಡ್ರಿ. ಪ್ಯಾಂಟೇ 200 ರೂಪಾಯಿ ಒಂದು, ಟಿ-ಶರ್ಟ್ 700 ರೂಪಾಯಿ ಒಂದು ರೀ. 2 ಪ್ಯಾಂಟ್. ನೈಟಿಗೆ ನೈಟ್ ರಾತ್ರಿಗೆ ನೈಟ್ ಡೇ ಎರಡಕ್ಕೂ ಬರ್ತವೆ. ಕಾಲರ್ ಇನ್ನು ನೋಡ್ರಿ ಮಸ್ತ್ ಅವ. ಇನ್ನೊಂದೆಲ್ಲ ಮೆಹಂದಿ ಕಲರ್ ಐತಲ್ಲ. ಇದು ಮಸ್ತ್ ಐತಿ. ಅರ್ಬಿ ಅಷ್ಟು ಮಸ್ತ್ ಅದ ನೋಡಿ. ಹೌದು, ಭಾರಿ ಅದಾವ. ಇದ್ರೊಳಗೆ ಅದ 150 ರೂಪಾಯಿ ಒಂದ್ರು ಇದ್ದು ರೀ, 100 ರೂಪಾಯಿ ಒಂದ್ರು ಇದ್ದು ಟಿ-ಶರ್ಟ್. ಆದ್ರೆ ಅವು ಕ್ವಾಲಿಟಿ ಚಲೋ ಇರಂಗಿಲ್ಲ. ಒಂದ್ಸಲ ನೀರಾಗ ಹಾಕಿಬಿಟ್ಟು ಅಂದ್ರೆ ಅವು ಏನಕ್ಕ ಅಂತ ಹೇಳಿದ್ರೆ ಕಲರ್ ಎಲ್ಲ ಹೋಗ್ಬಿಟ್ಟು ಕಲರ್ ಹೋಗ್ತಿರ್ತಾವ. ಆಮೇಲೆ ಮ್ಯಾಲೆ ಏರ್ತಾವ ಅವು.
ಇಲ್ಲ ಮುದ್ದೆ ಹಾಕವು ಆ ಥರ ಬರ್ತಾವೆ. ಇವು ಏನಾಗಂಗಿಲ್ಲ ರೀ, ಚಲೋ ಅದಾವೆ. ಹಾಗಾಗಿ 200 ರೂಪಾಯಿ ಒಂದ್ರಿ ಇವು. ಮತ್ತು ಪಪ್ಪಾನು ಇವು. ಹೌದು, ಅವು ನೆನಪಲ್ಲಿ ನೋಡ್ತಮ್ಮನ ನನಗದ. ಅವು ನಿನ್ನೆ ಗಡಬಡ ಒಳಗೆ ಕವರ್ ಒಳಗೆ ನೆನಪಾಗಿಲ್ಲ ನನಗೆ ಅವು. ಹಾಂ ನನ್ನ ತಂಗಿ ಹಾಕಲಿ ಸೋನು ಹಾಂ ತಂಗಿ ಹಾಕಲಿ ನಕ್ಕ ಹಾಕಲಿ ನನಗೆ ತಂಗಿ ಹಾಕಳ ನಿನಗೆ. ನನ್ನ ತಂಗಿ ನೋಡಿದ್ದೆ. ನಮ್ಮ ಸೋನುಗೆ 2 ತೊಗೊಂಡಿವ್ರಿಪ್ಪ ಪ್ಯಾಂಟ್. ಆಕೆಗೆ 2 ಪ್ಯಾಂಟ್ ತೊಗೊಂಡಿವ್ರಿ. ಚಲೋ ಇದ್ದು ಪ್ಯಾಂಟ್. ಆಕೆಂತ ಪ್ಯಾಂಟ್ ಅಂತ ಹೇಳಿದ್ರೆ ಭಾಳ ಇಷ್ಟಪಡ್ತಾಳ್ರಿ ಆಕೆ. ಅದಕ್ಕೆ ಆಕೆಗೆ 2. ಅದನ್ನೊಂದು ತೋರಿಸಿ ಇನ್ನೊಂದು ತಡಿ ಮಾಡಿಸ್ತೀನಿ. ಟೀ ಶರ್ಟ್ ಏನು ಅದಾವ ರೀ. ಆಕೆಗೆ ಪ್ಯಾಂಟ ಇದು ಹಂಗಿಲ್ಲ ರೀ. ಅದಕ್ಕೆ 2 ಪ್ಯಾಂಟ್ ತೊಗೊಂಡಿನಿ ರೀ ಆಕೆಗೆ. ಇದು ಬೇರೆ ಟೈಪ್ ಐತಿ. ಹೋದ ಸರ ಬಂದಾಗ ಅವಾಗನ ಟೀ ಶರ್ಟ್ ಪ್ಯಾಂಟ್ ಕಳಿಸಿದ್ದೆ ರೀ ಆಕೆಗೆ. ಅವನ ಉಟ್ಕೊಳಕತ್ತಾಳೆ. ಈಗ ಇದು ಪ್ಯಾಂಟ್ ಮಸ್ತ್ ಐತ್ರಿ. ಇದು ಡಿಸೈನ್ ಐತಲ್ರಿ, ಇಂಥವು ಡಿಸೈನ್ ಇರ್ಬೇಕು ರೀ ಆಕೆಗೆ. ಅಂದ್ರೆ ಇಷ್ಟಪಡ್ತಾಳೆ ರೀ ಆಕೆ. ನೆನಪಲ್ಲಿ ತೊಗೊಂಡು ನೆನಪಲ್ಲಿ ನೋಡಿ ನನಗೆ. ಆ ಬ್ಯಾಗ್ ಒಳಗೆ ತಳಗೈತಿ. ಇಷ್ಟ ಅಂತ ಮಾಡ್ಬಿಟ್ಟೆ ನಾನು. ಇಟ್ಟು ಬಿಟ್ಟಿನಿ. ನೀ ಇಟ್ಬಿಟ್ಟಿದ್ದೇನ. ಆಗ ಮಮ್ಮಿ ನೀನೇ ಇಟ್ಟಿ ನೋಡು. ಆಮೇಲೆ ಇವು ನಮ್ಮ ಮನೆಯವ್ರ ಟೀ ಶರ್ಟ್ ರೀ, ಡೈಲಿ ಯೂಸಿಗೆ ರೀ. ಆಮೇಲೆ ಇಲ್ಲಿ ಒಂದು ಜೊತೆ ಶರ್ಟ್ ತೊಗೊಂಡಾರ, ಶರ್ಟ್ ಪ್ಯಾಂಟ್ ಇವು ಇಲ್ಲವ. ಆಮೇಲೆ 2 ನೈಟ್ ಪ್ಯಾಂಟ್ ತೊಗೊಂಡಾರ್ರಿ. ಇಷ್ಟು ಶಾಪಿಂಗ್ ಆಯ್ತು ನೋಡ್ರಿಪ್ಪ ನೀನು ನಮ್ದು. ಆಮೇಲೆ ಅವು ತಲೆ ಹಾಕ್ಯಾಳವು ಬೆಚ್ಚಗದಾವಲ್ಲ ಅವು. ಮತ್ತು ಅಮ್ಮನಾಗೊಂದು ಏನು ರೀ ಅದು ಸ್ವೆಟರ್, ಅಮ್ಮಗೊಂದು ಸ್ವೆಟರ್, ಅರ್ಶಿಯಾಗೊಂದು ಅಂಥದ್ದು ಕೇಳಿ ಹಾಕೊಳ್ಳೋದು ಅಂಥದ್ದಲ್ಲ, ಬೇರೆ ಅದು ಸಾನಿಯಾಗೊಂದು. ಇದು ತಮ್ಮನ ತೊಗೊಂಡಾಳ್ರಿ ಇಂಥದ್ದು. ನಂದು ಕೊಡು. ಅವು ಹೆಂಗೆ ನೋಡ್ರಿ ಅವು ಈ ಸರ ಎಂತ ಬಂದವ್ರಿ. ಮಮ್ಮಿ ಮತ್ತು ನಿನ್ನೆ ಒಂದು ಜೋಡಿ ಕಿವ್ಯಾಗಿನ ತೊಗೊಂಡಿದ್ದೆ. ನಾವು ಡ್ರಾ ಮಾಡಿದ್ಲಿಗ ಮತ್ತೆ ಕ್ಲಿಪ್ ನಿಂತಿದೆ ಅಲ್ಲಿ ತೊಗೊಂಡು ಬಾ. ಅವೇನು ಕಿವ್ಯಾಗೇನ್ವೇನ ನೋಡ್ರಿ. ಮತ್ತೆ ಒಂದು ಜೋಡಿ ಕಿವ್ಯಾಗೇನು ತೊಗೊಂಡಾಳ್ರಿ. ನನಗೆ ಎಷ್ಟು ಸಣ್ಣ 200 ಕಿವ್ಯಾಗಿನ ರೂಪಾಯಿ ಅಲ್ಲ? ಇಷ್ಟನೇ ಆಗೋದಿಲ್ಲ. ಹಾಂ ಕ್ಲಿಪ್ ಒಂದಿತ್ತ ಅಂದ್ರೆ ಒಂದು ನಿಂಗಿಲ್ಲ ನಮ್ಮ ಮನ್ಯಾಗ. ಮತ್ತು ಇವು ಇದು ಕ್ಲಿಪ್ 2 ಕ್ಲಿಪ್ ಅವು 50 ರೂಪಾಯಿ ಬಂದ್ರೆ. ತಡಿ ಇನ್ನೊಂದು ಐತಿ. ಇಟ್ಟಿ ತಲೆಯಾಗ ಹಾಕೊಂಡ ಬಿಟ್ಟ ಯಾವಾಗ. ಇರ್ಲಿ ಬಿಡ ಹಾಕೋಲ್ಲಕ್ಕ. ಇವನ್ ತೋರಿಸ್ಕೊತಮ್ಮನ ಸ್ಲಿಪ್ಪರ್. ಹಾ ಹೌದು, ಅದು ಒಂದು ನನಗಾರ ಮಸ್ತ್ ಐತಿ ಮಮ್ಮಿ ನಂದರ. ಫುಲ್ ಚಲೋ ಐತಿ. ನಾನು ತೊಗೊಂಡಿಲ್ಲ ಸ್ಲೀಪರ್. ಬೂಟ್ ನೀ ತೊಗೊಂಡಿಲ್ಲ? ಬೂಟ್ ತರಿಸ್ಲಿ. ಆಕೆ ಸ್ಕೂಲ್ ಬೂಟ್ ತೊಗೊಂಡಾಳ ನಿನ್ನೆ. ಮತ್ತು ಅದಕ್ಕಿಂತ ಮುಂಚೆಗ ನಾವು ಇದ್ರು ತೊಗೊಂಡವು ಯಾವ್ದು ಹೊಸ ಬೂಟ್ ಸ್ಲೀಪರ್ ಕೈಗೆ ಪ್ಯಾಂಟ್ ಒಳಗೆ ಹಾಕೋಬೇಕಂತೇಳಿ. ಬ್ಲೂ ಬ್ಲೂ ಇದನ್ನು ಬ್ಲೂ, ಇದನ್ನು ಬ್ಲೂ, ಸ್ಲೀಪರ್ನು ಬ್ಲೂ, ನನ್ನ ಡ್ರೆಸ್ನು ಬ್ಲೂ ಬ್ಲೂ. ಚಂದ ಅಲ್ಲ. ನಾನು ತೋರ್ಸು. ನಾನು ಶಾಪಿಂಗ್ ನಿಂದ ಏನಪ್ಪ ಅಂದ್ರೆ ಇದು ಒಂದೇ ಜೋಡಿ ನೋಡಿ. ಅದು ಅಲ್ಲಿ ಹುಬ್ಳಿ ಒಳಗೆ ಅಲ್ರಿ. ನೀನು ಇಲ್ಲಿ ಅಮ್ಮನ ಅಂಗಡಿ ಕಡೆ ಹೋದಾಗ ಸಾನ್ಯಾಗ ಇದನ್ನು ತೊಗೊಂಬರಕ್ಕೆ ಹೋಗಿದ್ವಿ, ಸ್ಕೂಲಿನ ಬೂಟ್. ಅವಾಗ ತೊಗೊಂಬಂದಿರಿ ನಾವು. ಅಲ್ಲಿ ಚಲೋ ಕಂಡವ್ರಿ. ನಮ್ಮ ಮನೆಯವ್ರ ಕೊಡ್ಸಿದ್ರಿ ಇವು ನನಗೆ. ಮತ್ತು ನಾ ತೊಗೊಂಡಿನಂದ್ರೆ ಈಕೆ ಸುಮ್ಮನೆ ಇರ್ಬೇಕಲ್ರಿ. ಈಕೆಗೆ ಎಷ್ಟು ಜೋಡ ಚಪ್ಪಲ್ ಇದ್ರನ ಸಾಲ್ದಾರಿ ಈಕೆಗೆ. ನನಗೂ ಕೊಡಿಸ್ಕೊಪ್ಪ ಅನ್ನಕೊಂತ್ಲ. ಇದು ಡ್ರೆಸ್ ಬ್ಲೂ ಐತೆ ಅಂತ ನಾ ತಗೊಳ್ಳೇನಿಲ್ಲ. ಹೌದು ಬಿಡು. ಚಲೋ ಕಾಣ್ತೈತಿ ಅಂತಂದು. ಇಲ್ಲಾಂದ್ರೆ ನೀ ತೊಗೊಂತಿದ್ದಿಲ್ಲ ಪಾಪ. ಮತ್ತೆ ನಿಂದು ಬ್ಲೂ ಐತಿ. ಇವ್ ನೋಡ್ರಿ ನಮ್ಮ ಮನೆಯವ್ರು ಕೊಡ್ಸ್ಯಾರ್ರಿ ಅವನು. ಎಷ್ಟು ಮಸ್ತ್ ಅದ ನೋಡಿ. ನಿಮ್ಮ ಮನೆಯವ್ರ ಕೊಡ್ಸಾರ ತಗೋ. ನೀ ಹಂಗೆ 20 ಸಲ ಹೇಳ್ತೇನೆ ಅದನ್ನ. ಹೌದು ಮತ್ತೆ ನನ್ನ ಸ್ಕೂಲ್ ಬೂಟ್ ಎಷ್ಟವು ಇವು 500 ರೂಪಾಯಿ ನೋಡ್ರಪ್ಪ ನಮ್ಮವು. ಇದಕ್ಕೆ ಸ್ಲಿಪ್ಪರ್ ಅದಕ್ಕೆ 350. ಅಕ್ಕಿವು 300 ರೂಪಾಯಿ ಅಕ್ಕಿವು. ಫೈನಲಿ ನಾವೆಲ್ಲ ಏನು ಶಾಪಿಂಗ್ ಮಾಡ್ಕೊಂಬಂದಿದ್ವಿ ಅನ್ನೋದನ್ನು ನಿಮಗೆ ತೋರಿಸಿದ್ವಿ ನಾವು. ಯಾಕಂದ್ರೆ ಅಲ್ಲಿ ಗದ್ದಲದೊಳಗೆ ನಾವು ಏನು ತೊಗೊತೀವಿ ಏನಿಲ್ಲ ಅನ್ನೋದನ್ನು ನಿಮಗೆ ಸರಿಯಾಗಿ ತೋರ್ಸೋಕೆ ಆಗಂಗಿಲ್ಲ ರೀ. ಅದಕ್ಕೆ ಮನೆಗೆ ಬಂದಮೇಲೆ ಎಲ್ಲ ಕ್ಲಿಯರಿಟಿ ನಾವು ತೋರಿಸ್ತೀವಿ ಇಂಥವೆಲ್ಲ ತೊಗೊಂಬಂದಿವಿ ನೋಡಿ ನಾವು ಅಂತಂದು ಹೇಳಿ. ಆಮೇಲೆ ನಿನ್ನೆ ಆ ವಿಡಿಯೋ ಬಿಟ್ಟ ತಕ್ಷಣ ಕೆಲವೊಬ್ರು ಕಮೆಂಟ್ ಮಾಡಿದ್ದಾರೆ. ಏನಂತ ಹೇಳಿದ್ರೆ, ಸಾನಿಯನು ಡ್ರೆಸ್ ನೋಡಿ ಅದಕ್ಕೆಲ್ಲ ಎಷ್ಟು ಕೊಟ್ಟಿರಿ, ರೇಟ್ ಎಷ್ಟು ರೀ ಅದು ಅಂತಂದು ಹೇಳಿ. ನೋಡಿರಿ ಸಾನಿಯಾಗಿನ ಡೈಲಿ ಯೂಸಿಗೆ ಅಂತೇಳಿ ತೊಗೊಂಬಂದಿನಲ್ರಿ ನಾನು ಸೆಟ್ ಪೂರ. ಅಂದ್ರೆ ಓಡ್ನಿ ಟಾಪು ಪ್ಯಾಂಟು ಅದು 3 ಅದ್ರೊಳಗನ ಬಂದವ್ರಿ. ಅದಕ್ಕೆ 500 ರೂಪಾಯಿ ರೀ. 500 ರೂಪಾಯಿ ಒಂದು ಸೆಟ್ ರೀ. ಅಂಥವು 3 ತೊಗೊಂಬಂದಿರಿ ನಾನು. ಅದು 1500 ರೂಪಾಯಿ ಆತ್ರಿ. ತಮ್ಮನ್ನಂದು 1000 ರೂಪಾಯಿ ರೀ ಅದು ಫ್ರಾಕ್. ಆಮೇಲೆ ಅವೆಲ್ಲ ಡೈಲಿ ಯೂಸಿನ 200 ರೂಪಾಯಿಗೆ ಒಂದು ಪ್ಯಾಂಟ್, 200 ರೂಪಾಯಿ ಒಂದು ಟಿ ಶರ್ಟ್ ಹಿಂಗೆ ಅದಾವ್ರಿ. ನಾವು ತೊಗೊಂಡಂಗೆ ಅದಾವ್ರಿ ಅವೇನು. ಸಸ್ತಾನು ಅದಾವು, ತುಟ್ಟಿನ ಅದಾವ್ರಿ. ನಮ್ಗೆ ನಮ್ದು ಯಾವ ಬಜೆಟ್ ಇರ್ತದೆ ನೋಡಿ ಆ ಬಜೆಟ್ ತಕ್ಕಂಗನ ಇರ್ತಾವ್ರಿ ಹುಬ್ಳಿ ಒಳಗೆ. ಬಿಡಪ್ಪ ಹೈ ರೇಟ್ ಇರ್ತಾವೆ ಅನ್ನಂಗಿಲ್ಲ ಏನಿಲ್ಲ ರೀ. ನಾವು ಎಷ್ಟು ರೇಟ್ನ ತೊಗೊತೀವಲ್ಲ ಅಷ್ಟು ರೇಟ್ಲಿಂತ್ರನ ಸ್ಟಾರ್ಟಿಂಗ್ ಅದಾವ್ರಿ. ಆದ್ರೆ ನಮ್ಮ ಸಾನಿಯಾ ತೊಗೊಂಬಂದಿದ್ದು ಒಂಥರ ಕ್ವಾಲಿಟಿ ಸೂಪರ್ ಅದಾವ್ರಿ, ಮಸ್ತ್ ಅದಾವು.
ಭಾಳ ಇಷ್ಟ ಅದು. ನಾವು ಸಾನ್ಯಾಗ ಅಂಥವು ತೊಗೊತೀವಿ ರೀ, ಯಾಕಂದ್ರೆ ಆಕೆ ಅಂಥವು ನಾವು ಉಟ್ಕೊತಾಳೆ ರೀ, ಹಾಗಾಗಿ ಆಕೆಗೆ ಅಂಥವು ತೊಗೊಂಬಿಡ್ತೀವಿ ನಾವು. ಚಲೋ ಅದಾವೆ ರೀ, ಭಾಳ ಸೂಪರ್ ಅದಾವೆ. ಆಮೇಲೆ ನಮ್ಮ ಅಮ್ಮಗೆ ತೋರಿಸಿದ್ವಿ ರೀ. ಅಮ್ಮಗಂದ್ರೆ ಅವ್ರಿಗೆ ಹೋಗಿ ಶೆಟ್ರ್ ಅದು ತೋರಿಸಿ ಮತ್ತು ಇಂಥವೆಲ್ಲ ತೊಗೊಂಬಂದೇನಮ್ಮ ಅಂತಂದು ಹೋಗಿ ಹೇಳಿ ಬಂದೆ ರೀ ನಾನು. ಆಮೇಲೆ ಬಂದ ತಕ್ಷಣ ನಾವು ನೋಡಿರಿ ಏನಾದರೂ ತೊಗೊಂಬರಲ್ಲ, ಸಣ್ಣದೊಂದು ಏನಾದರೂ ಬ್ಲೌಸ್ ಪೀಸ್ ಆಗಲಿ ತೊಗೊಂಬರಲಿ, ಒಟ್ಟು ನಾವು ಎಲ್ಲರಿಗೂ ತೋರಿಸ್ತೀವಿ ರೀ ನಾವು. ಯಾಕಂದ್ರೆ ಅವರು ಏನು ತೊಗೊಂಬಂದ್ರೆ ಎಲ್ಲರೂ ತೋರಿಸ್ತಾರೆ ನಮಗೆ. ನಮ್ಮ ಚಾಚಿ ಅಂತೂ ಏನಾರು ತೊಗೊಂಬರಲಿ, ನಾವು ಮ್ಯಾಲಿರಲಿ ಫೋನ್ ಹಚ್ಚಿ ಕರೆ ಕಳಿಸಿ ಇಂಥವು ತೊಗೊಂಬಂದು ನೋಡು ಅಂತಂದು ಹೇಳಿ ಎಲ್ಲ ತೋರಿಸ್ತಾರೆ ಅವರು. ಸೊ ಹಾಗಾಗಿ ನಾವು ಏನು ಮಾಡ್ತೀವಪ್ಪ ಅಂತ ಹೇಳಿದ್ರೆ ಏನಾದರೂ ತೊಗೊಂಬರಲ್ರಿ, ಮೊದಲು ಅಲ್ಲೆಲ್ಲ ತಳಗೆ ತೋರಿಸಿ ಆಮೇಲೆ ಮ್ಯಾಲೆ ತೊಗೊಂಬರ್ತೀವಿ ನಾವು. ನಮ್ಮ ಚಾಚಿನೂ ಭಾಳ ಚಲೋ ಅದಾವೆ ಬಿಡು. ಹುಡುಗರಿಗೆ ಬಟ್ಟೆ ತೊಗೊಂಬಂದದ್ದು ಚಲೋ ಆಯ್ತು. ಮತ್ತು ಈಗ ಸಾನಿಯಾಗ ಭಾಳ ದಿನ ಆಗಿತ್ತು ತೊಗೊಂಬಂದಿದ್ದೆ, ಇಲ್ಲಿ ನೀವು ಅವ 2 ಜೊತೆ ಉಟ್ಕೊಳಕತ್ತಿದ್ಲಾಕಿ ಡೈಲಿ ಯೂಸಿಗೆ, ಇವು ತೊಗೊಂಬಂದು ಭಾಳ ಚಲೋ ಮಾಡಿದ್ರಿ ಅಂತಂದು ಹೇಳಿ ಅವರು ಅರಿಬಿ ಎಲ್ಲ ಚಲೋ ಅದಾವೆ ಬಿಡು ಅಂತಂದು ಹೇಳಿದ್ರಿ. ಅಮ್ಮನೂ ಭಾಳ ಚಲೋ ಆತ್ ಬಿಡುವ ತೊಗೊಂಬಂದಿದ್ದು, ಮೈ ತುಂಬ ಬಟ್ಟೆ ಇರ್ಬೇಕೀಗ ಹುಡುಗರಿಗೆ ಬಟ್ಟೆ, ಯಾಕಂದ್ರೆ ಸ್ಕೂಲ್ಗೆ ಹೋಗೋವು, ಹೊರಗೆ ಅಡ್ಡಾಡವು, ಅವ್ರಿಗೆಲ್ಲ ಬಟ್ಟೆ ಚಲೋ ಇರ್ಬೇಕು, ತೊಗೊಂಬಂದು ಭಾಳ ಚಲೋ ಮಾಡಿದ್ರಿ ಅಂತಂದೇಳಿ ಅವರು ಖುಷಿ ಪಟ್ರಿ. ಏನಾರು ತೊಗೊಂಬರ್ಲಿರಿಪ್ಪ, ನಮ್ಮ ಚಾಚಿ ಆಯ್ತು ಅಮ್ಮ ಆಯ್ತು ಭಾಳ ಖುಷಿ ಪಡ್ತಾರೆ ರೀ ಅವರು. ಆಮೇಲೆ ಇನ್ನೂ ನಾವು ತೊಗೊಂಬರ್ಲಿಲ್ಲ ಅಂದ್ರೂ ಹೇಳ್ತಾರೆ ಅವರು, ತೊಗೊಂಬರ್ಬೇಕಿಲ್ಲ ನೀನು ಹುಡುಗರಿಗೆ ಅಂತಂದು ಹೇಳಿ ಬೈತಿರ್ತಾರೆ, ನಾವು ಅಕಸ್ಮಾತ್ ಏನಾದರೂ ಬಿಟ್ಟು ಬಂದೀವಿ ಅಂತ ಹೇಳಿದ್ರೆ. ಸೊ ಅಷ್ಟೆಲ್ಲ ಖುಷಿ ಪಟ್ರಿ. ಆಮೇಲೆ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊತೀನಿ ರೀ ನಾನು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ, ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.